ಗತೇ ಶೋಕೋ ನ ಕರ್ತವ್ಯೋ ಭವಿಷ್ಯಂ ನೈವ ಚಿಂತೆಯೇತ್ ವರ್ತಮಾನೇನ ಕಾಲೇನ ವರ್ತಯಂತಿ ವಿಚಕ್ಷಣಾಃ. ಆಗಿ ಹೋದುದಕ್ಕಾಗಿ ದುಃಖಿಸಬಾರದು, ಆಗಲಿರುವುದಕ್ಕಾಗಿ ಚಿಂತಿಸಬಾರದು, ವರ್ತಮಾನದಲ್ಲಿ ಇರುವುದನ್ನು ಗಮನಿಸಿಕೊಳ್ಳುವವನೇ ಜಾಣ. ಇದು ಈ ಒಂದು ವಾರದ ಸುಭಾಷಿತ. ನೋಡಿ, ಎಲ್ಲರೂ ಮಾಡೋದು ಇದನ್ನೇ. ನೆನ್ನೆ ಏನೋ ಒಂದು ತಪ್ಪಾಗಿ ಹೋಯಿತು, ಅದ್ರ ಬಗ್ಗೆ ತುಂಬ ಕೊರಗೋದು. ಅಯ್ಯೋ ಹಾಗಾಗಬಾರ್ದಾಗಿತ್ತು, ಹಾಗಾಗ್ಬಿಡ್ತು, ನಾನು ಹಾಗೆ ಹೇಳಬಾರ್ದಾಗಿತ್ತು, ಅಥವಾ ನಾನು ಅವ್ರು ಹಾಗೆ ಹೇಳಬಾರ್ದಾಗಿತ್ತು, ನಾನು ಯಾಕಾದರೂ ಜಗಳ ಮಾಡಿದ್ನೋ, ಯಾಕಾದರೂ ಮಾತಾಡಿದ್ನೋ, ಇಂಥದ್ರ ಬಗ್ಗೆ ಆಗೋಗಿದೆ. ಅದನ್ನೇ ನಚ್ಕೊಂಡು ಅದನ್ನೇ ಮನಸ್ಸಲ್ಲಿ ಇಟ್ಟುಕೊಂಡು ಕೊರಗ್ತಾ ಇರೋದು. ಇದರಿಂದ ಏನಾಗುತ್ತಪ್ಪ ಅಂತಂದರೆ ಈ ಕ್ಷಣ ನಷ್ಟವಾಗ್ತಾ ಇದೆ. ನೆನ್ನೆಯ ಮಾಡಿದ ನಷ್ಟ ಏನಿದೆ ಆ ನಷ್ಟಕ್ಕೆ ಈ ಕ್ಷಣ ಕೂಡ ಸೇರ್ಪಡೆ ಆಗ್ತಾ ಇದೆ. ಇದರ ಅರಿವು ನಾವು ಬಿಟ್ಬಿಡ್ತಾ ಇದ್ದೀವಿ. ಇದನ್ನು ಅರ್ಥ ಮಾಡ್ಕೊಳ್ಳುವಲ್ಲಿ ನಾವು ಸೋಲ್ತಾ ಇದ್ದೀವಿ, ವಿಫಲರಾಗ್ತಾ ಇದ್ದೀವಿ. ಮಹಾಭಾರತದಲ್ಲಿ ಪಾಂಡವರು ನನಗೆ ಯಾಕೆ ಇಷ್ಟ ಅಂದರೆ ಕೃಷ್ಣ ಇದೇ ಮಾತನ್ನೇ ಹೇಳೋದು. ಯಾಕೆ ಅಂದರೆ ವರ್ತಮಾನದಲ್ಲಿ ಅವರು ಬದುಕಿರ್ತಾರೆ. ಹಾಗಾಗಿ ತಸ್ಮಾನ್ಮೇ ಪಾಂಡವ ಪ್ರಿಯ. ಹಾಗಾಗಿ ನಾನು ಪಾಂಡವರು ಅಂದರೆ ನನಗಿಷ್ಟ. ಅವರು ಆಗೋಗಿದ್ರ ಬಗ್ಗೆನೂ ಚಿಂತೆ ಮಾಡಲ್ಲ, ಮುಂದೇನು ಅಂತಲೂ ತಲೆ ಕೆಡಿಸ್ಕೊಳ್ಳಲ್ಲ. ಈ ಕ್ಷಣ ನಾನು ಏನು ಮಾಡಬೇಕಪ್ಪ, ನೋಡಿ ಈ ಕ್ಷಣ ಅನ್ನೋದು ನನ್ನ ಕೈಯಲ್ಲಿದೆ, ನಮ್ಮ ಕೈಯಲ್ಲಿದೆ ಅದು. ಹೀಗಾಗಿ ಈ ಕ್ಷಣ ಒಳ್ಳೆಯದನ್ನು ಮಾಡಿದ್ರೆ, ಒಳ್ಳೆಯ ಚಿಂತನೆ ಮಾಡಿದ್ರೆ, ಒಳ್ಳೆಯ ಸಹಕಾರ ಉಂಟು ಮಾಡಿದ್ರೆ, ಇನ್ನೊಬ್ರಿಗೆ ಯಾರಿಗೋ ಉಪಕಾರವಾದರೆ, ಅಥವಾ ಉಪಕಾರ ಆಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರೆ, ಬೇಡಪ್ಪ ಲೋಕೋಪಕಾರ ಎಲ್ಲ ದೊಡ್ಡವ್ರು ಇದ್ದಾರೆ ಮಾಡ್ತಾರೆ, ನನ್ನ ಪಾಡಿಗೆ ನಾನು ಏನು ಬಡವ, ಏನು ಮಾಡೋದು ಅಂದರೆ ಕನಿಷ್ಠ ನಮ್ಮ ಮಟ್ಟಿಗೆ, ನಮ್ಮ ಮನೆಯ ಮಟ್ಟಿಗೆ, ನನ್ನ ಮಟ್ಟಿಗೆ ಯಾವುದು ಸೌಖ್ಯ ಅನಿಸುತ್ತೋ, ಇನ್ನೊಬ್ಬರಿಗೆ ಯಾವುದು ತೊಂದರೆ ಅಲ್ಲವೋ ಅದನ್ನಾದರೂ ನಾನು ಮಾಡ್ತಾಯಿದ್ರೆ ಈ ಕ್ಷಣ, ನನ್ನ ಏಳಿಗೆಗಾದರೂ ನಾನು ದುಡಿತೀನಿ ಅಂತ ಮನಸ್ಸು ಮಾಡಿದರೆ ಈ ಕ್ಷಣ ಅನ್ನೋದು ನಾಳೆಯ ನೆನ್ನೆ ಆಗಿರುತ್ತೆ. ಹೀಗಾಗಿ ಅದಕ್ಕಾಗಿ ಪರಿತಪಿಸಬೇಕಾಗಿಲ್ಲ. ಈ ಕ್ಷಣ ನೀವು ಮಾಡಿದ ಒಳ್ಳೆಯ ಕಾರ್ಯಕ್ಕೆ ನಾಳೆ ಭವಿಷ್ಯದಲ್ಲಿ ಒಳ್ಳೆಯ ಫಲವೂ ಬರುತ್ತೆ. ಹಾಗಾಗಿ ಮುಂದೇನು ಅಂತ ಅದಕ್ಕೂ ಚಿಂತಿಸಬೇಕಾಗಿಲ್ಲ. ಇದನ್ನು ಒಂದು ಸಣ್ಣ ಸುಭಾಷಿತ ಎಷ್ಟು ಚೆನ್ನಾದ, ಎಷ್ಟು ಅರ್ಥಪೂರ್ಣವಾದ ಮಾತನ್ನು ಹೇಳ್ತಾ ಇದೆ. ಹೀಗಾಗಿ ಈ ಕ್ಷಣದಲ್ಲಿ ನಾವು ಯಾವುದನ್ನು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಹೀಗಾಗಿ ಇದೆಲ್ಲರಿಗೆ ಅನ್ವಯ ಆಗುತ್ತೆ.